ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀವಾಣಿ. ಹೆಣ್ಣಿಗಂದ ಅವಳ ಕಣ್ಣಲ್ಲಿದೆ. ಇದನ್ನೇ ತಿಳಿದ ಕವಿಗಳು ಕಣ್ಣಿನ ಬಗ್ಗೆ ವಿಧ ವಿಧವಾದ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಕಣ್ಣಿನ ಮೇಕಪ್ ಮಾಡಿಕೊಂಡು ಇನ್ನೂ ಹೆಚ್ಚು ಅಂದ ಕಾಣಬಹುದು. ಹಾಗೆಯೇ ಕಣ್ಣಿನ ಕಾಳಜಿಯೂ ಮುಖ್ಯ. ಕಣ್ಣಿನ ಉರಿ, ಅಲರ್ಜಿ ಹೀಗೆ ಕೆಲವು ತೊಂದರೆಯಿಂದ ಕಣ್ಣಿನ ರಕ್ಷಣೆ ಹೇಗೆ ಮಾಡಿಕೊಳ್ಬೇಕೆಂದು ತಿಳಿಯೋಣ ಬನ್ನಿ. ಕಣ್ಣಿನ ಮೇಕಪ್ ತೆಗೆಯಲು ಕಡಿಮೆ ಕೆಮಿಕಲ್ ಇರುವ ಉತ್ಪನ್ನವನ್ನು ಆಯ್ದುಕೊಳ್ಳಿ. ಸಾಮಾನ್ಯವಾಗಿ ಮನೆಯಲ್ಲಿರುವ ಕೊಬ್ಬರಿ ಎಣ್ಣೆ, ಹಾಲಿನ ಕೆನೆ ಬಳಸಿ ಹತ್ತಿಯಿಂದ ಕಣ್ಣಿನ ಮೇಕಪ್ ಒರೆಸಿ ತೆಗೆಯಬಹುದು. ಆಮೇಲೆ ಐಶೆಡ್ ಮತ್ತು ಐಲೈನರ್ ಹೋಗುವ ತನಕ ಕಣ್ಣನ್ನು ತೊಳೆದುಕೊಳ್ಳಿ ಅಂತೆ. ಮೇಕಪ್ ತೆಗೆದ ನಂತರ ಸಾಧ್ಯವಾದಷ್ಟು ನೈಸರ್ಗಿಕ ವಿಧಾನದಲ್ಲಿ ಮಾಯಿಶ್ಚರೈಸರ್ ಹಚ್ಚಿ, ಹಾಗೆ ಇಡೀ ಮುಖಕ್ಕೆ ಹಾಲು ಅಥವಾ ಮೊಸರು ಹಚ್ಚಿ ಕೆಲ ನಿಮಿಷಗಳ ನಂತರ ಉಗುರು ಬೆಚ್ಚಗೆ ನೀರಿನಲ್ಲಿ ತೊಳೆಯಿರಿ. ಅವಶ್ಯಕತೆ ಇಲ್ಲದೆ ಇದ್ದಾಗ ಕಣ್ಣಿಗೆ ಜಲನಿರೋಧಕ ಮೇಕಪ್ ಬಳಸಲೇಬೇಡಿ. ಏಕೆಂದರೆ ತೆಗೆಯಲು ಅತಿ ಹೆಚ್ಚು ಕೆಮಿಕಲ್ ಇರುವ ಮೇಕಪ್ ರಿಮೂವರ್ ಬಳಸಬೇಕಾಗುತ್ತೆ. ಇದರಿಂದ ಕಣ್ಣಿನ ಪೊರೆಯ ಆರೋಗ್ಯ ಮೇಲೂ ಪರಿಣಾಮ ಉಂಟಾಗ್ತದೆ. ಕಣ್ಣ ರೆಪ್ಪೆಗಳ ಸುತ್ತ ಸ್ಕ್ರಬ್ ಕಣಗಳು ಇರುವ ಕ್ಲೆನ್ಸರ್ ಬಳಸುವುದು ಬೇಡ. ಒಂದು ಬೌಲಿನಲ್ಲಿ ಮೀಡಿಯಂ ಕೋಲ್ಡ್ ನೀರು ಹಾಕಿ ಮುಖವನ್ನು ಅದ್ದಿ 2-4 ಸೆಕೆಂಡ್ ಹಾಗೆ ಇಡಿಯಂತೆ. ಆಮೇಲೆ ಮುಖವನ್ನು ಎತ್ತಿ ನಂತರ ಕಾಟನ್ ಹತ್ತಿ ಬಟ್ಟೆಯಿಂದ ಮೆತ್ತಗೆ ಒರೆಸ್ಕೊಳ್ಬೇಕು. ಇದರಿಂದ ನಿಮ್ಮ ಕಣ್ಣು ಹಾಗೂ ಮುಖನೂ ಫ್ರೆಶ್ ಆಗಿರ್ತದೆ. ಥ್ಯಾಂಕ್ ಯು.